ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನದಿಂದ ಐಫೋನ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಅದು ನೆನಸಾಗ್ತಿದೆ. ಇವಾಗ ನಾವು ಐಫೋನ್ ತೊಗೊಳೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಇವತ್ತಿನ ದಿನ. ಸೊ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಐಫೋನ್ ತೊಗೋತೀವಿ ಅಂತೇಳಿ. ನಾನು ನಂಬಿರೋ ರಾಯರು, ನನ್ನ ಫ್ಯಾಮಿಲಿ, ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನಾನು ಐಫೋನ್ ತೊಗೊಳೋದಕ್ಕೆ ಆಯಿತು. ಸೊ ಇದಕ್ಕೆ ನಮ್ಮ ಮನೆಯವ್ರ ಸಪೋರ್ಟೂ ಕೂಡ ಇದೆ. ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಫೈನಲ್ ಇವತ್ತು ಐಫೋನ್ನ ತೊಗೋತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ನನ್ನ ಈ ಹೊಸ ಜರ್ನಿಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಾನು ಈ ಫೋನ್ ತೊಗೊಳೋದಕ್ಕೆ ಕಾರಣ ಏನು ಅಂತಂದರೆ, ಈ ಐಫೋನ್ಲಿ ನನಗೆ ಇಷ್ಟವಾಗಿರುವಂತಹ ಫ್ಯೂಚರ್ ತುಂಬ ಚೆನ್ನಾಗಿದೆ. ಸೊ ಕ್ಯಾಮ್ರಾ ಎಲ್ಲ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದಂತೂ ತುಂಬಾ ಯೂಸ್ ಆಗುತ್ತೆ. ಯೂಟ್ಯೂಬ್ ವೀಡಿಯೋಗೆ, ವ್ಲಾಗ್ ಮಾಡೋರಿಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯ. ಸೊ ಆ ಕಾರಣಕ್ಕೋಸ್ಕರನೇ ನಾನು ಈ ಥರದ್ದು ಐಫೋನ್ನ ತಗೋತಾ ಇರೋದು. ಈ ಬೇಡ ಹೊಡೆದೋಯ್ತೆ ಬೇಕಾದು ಅದೇ ಕಲರ್ ಫೋನ್ ತಗೋತಿದ್ದೀವಿ ನಾವು, ಗೊತ್ತಾ? ಬೇಕಾದು ಬಡಿ ಬರ್ದಂಗಿಲ್ಲ. ನಮ್ಮ ಪಾಪಗೆ ಬಲೂನ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲಾದರೂ ಜಾತ್ರೆಗೆ ಹೋಯ್ತು ಅಂದರೆ ಫಸ್ಟು ಬಲೂನ್ನೇ ತೊಗೊಳ್ಳೋದು. ಸೊ ಇಲ್ಲಿ ಮೊಬೈಲ್ ಅಂಗಡಿಗೆ ಬಂದಿದ್ವಾ. ಸೊ ಇಲ್ಲಿ ಕೂಡ ಅಲ್ಲಿ ಏನೋ ಡೆಕೋರೇಷನ್ಗೆ ಹಾಕಿದ್ರು ಅನ್ಸುತ್ತೆ. ಎಲ್ಲ ಬಲೂನು ಹೊಡೆದು ಲಾಸ್ಟ್ 2 ಬಲೂನ್ ಇತ್ತು ಅನ್ಸುತ್ತೆ. ಸೊ ಅದು ನಮ್ಮ ಪಾಪಗಾಯಿತು. ಅವ್ನು ಎತ್ಕೊಂಡು ಆಟ ಆಡ್ತಾ ಇದ್ದ. ನನಗಂತೂ ಖುಷಿ ಜೊತೆಗೆ ಭಯನೂ ತುಂಬ ಇತ್ತು. ಯಾಕೆಂದರೆ ಸೊ ಎಲ್ರಿಗೂ ಒಂದು ಕನಸಿರುತ್ತೆ, ನಾವೇನಾದರೂ ಒಂದು ಅಚೀವ್ ಮಾಡಬೇಕು, ಒಂದೇನಾದರೂ ಒಂದು ವಸ್ತು ತೊಗೊಳೋದಕ್ಕಾಗಲಿ, ಏನೋ ಒಂದಕ್ಕಾಗಲಿ ಆ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಹಂತದಲ್ಲಿ ಎಷ್ಟು ನರ್ವಸ್ ಆಗ್ತಿರುತ್ತೆ, ಎಷ್ಟು ಭಯ ಆಗ್ತಿರುತ್ತೆ. ಖುಷಿ ಜೊತೆಗೆ ತುಂಬ ಅಂದರೆ ತುಂಬ ಭಯನೂ ಕೂಡ ಆಗ್ತಾ ಇರುತ್ತೆ. ಏನೇ ಆಗಲಿ, ಚಿಕ್ಕ ಪುಟ್ಟ ವಸ್ತುನೇ ಆಗಲಿ, ನಾವೇನಾದರೂ ಅಂದ್ಕೊಂಡಿರೋದನ್ನ ಅದನ್ನ ಪಡ್ಕೊಳ್ಬೇಕಾದ್ರೆ ಒಂಥರ ಖುಷಿ ಆಗ್ತಿರುತ್ತೆ. ಅದ್ರ ಜೊತೆಗೆ ಭಯ ಆಗ್ತಿರುತ್ತೆ. ಅದನ್ನ ಹೇಗೆ ಉಳಿಸ್ಕೋತೀವಿ, ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಕೊನೆಗೂ ನಾವು ಅಂದ್ಕೊಂಡಂಗೆ ಐಫೋನ್ನ ತೊಗೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇದು ಕೇವಲ ಒಂದು ಐಫೋನ್ ಅಲ್ಲ, ನನ್ನ ಕನಸಿನ ಕಡೆ ಇಟ್ಟ ಮತ್ತೊಂದು ಸುಂದರ ಹೆಜ್ಜೆ ಅಂತಲೇ ಹೇಳ್ಬೋದು. ನನ್ನ ಕನಸು ಇವತ್ತು ನನಸಾಗ್ತಿದೆ. ನಾನು ನಂಬಿರೋ ರಾಯರಿಂದ, ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಆ್ಯಂಡ್ ನನ್ನ ಇಡೀ ಫ್ಯಾಮಿಲಿಯಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ನಿಜ ಹೇಳ್ಬೇಕು ಅಂದರೆ ಇಷ್ಟು ಕಾಸ್ಟ್ಲಿ ಫೋನ್ ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಭಯ ಆಗ್ತಾ ಇತ್ತು. ಹೆಂಗಪ್ಪ ಇದನ್ನ ನೋಡ್ಕೊಳ್ಳೋದು ಅಂತೇಳಿ. ಸೊ ಫೈನಲಿ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವೇನಾದ್ರು ಅಂದ್ಕೊಂಡಿರೋದು ನಮ್ಮ ಕೈಗೆ ಸೇರಿದಾಗ ಫೀಲಿಂಗ್ಸೇ ಬೇರೆ ಅಲ್ವಾ, ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಈ ಫೋನ್ ತೊಗೊಂಡಿದ್ದೆ ವೀಡಿಯೋಸ್ ಮಾಡೋದಕ್ಕೆ. ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತೀರಾ, ಸೊ ಅಂಥವ್ರಿಗೆ ಈ ಥರದ್ದು ಐಫೋನ್ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಕಾರಣಕ್ಕೆ ನಾನು ಐಫೋನ್ನ ತೊಗೊಂಡು ತುಂಬ ದಿನದಿಂದ ಕನಸು ಅಂತಲೇ ಹೇಳ್ಬೋದು. ಸೊ ಇದನ್ನು ಸಡನ್ನಾಗಿ ತೊಗೊಳೋದಕ್ಕೇನು ಕಮ್ಮಿ ಬಜೆಟ್ ಅಲ್ಲ. 1,60,000 ರೂಪಾಯಿ ನಾವು ತೊಗೊಂಡಿದ್ದು. ನನ್ನ ಹಸ್ಬೆಂಡು ಮತ್ತು ನನ್ನ ಮೈದಾ ಇಬ್ಬರು ಬಂದು ಇವತ್ತು ಫೋನ್ನ ಕೊಡಿಸಿದ್ರು. ಸೊ ತುಂಬ ಖುಷಿ. ಹಾಗೆ ದೇವಸ್ಥಾನದಲ್ಲಿ ಪೂಜೆಗೆ ಹೇಳಿದರು. ಸೊ ಪೂಜೆ ಮಾಡಿಸ್ಬೇಕು ಅಂತೇಳಿ ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಫೋನು ಫಸ್ಟೇ ದೇವಸ್ಥಾನಕ್ಕೆ ಹೋಗಿದ್ದು ಬಂತು. ಅದೊಂದು ಖುಷಿ ಆಯಿತು. ಚೌಡೇಶ್ವರಿ ದೇವಸ್ಥಾನದಲ್ಲಿ. ಸರಿ, ಹಿಂದಿನ ದಿನ ಹೋಗಿ ನಾವು ಏನೇನೆಲ್ಲ ಪೂಜೆ ಸಾಮಾನು ಬೇಕು ಅಂತ ಕೇಳ್ಕೊಂಡು ಬರೋಕೆ ಹೋದಾಗ ಸೊ ಫೋನು ಕೂಡ ತೊಗೊಂಡೋಗಿದ್ವಿ. ಅದೊಂದು ಖುಷಿ ಆಯಿತು. ಇನ್ನು ಫಸ್ಟ್ ಬಂದು ರಾಯರ್ ಮುಂದೆನೇ ಇವಾಗ ಫೋನ್ನ ಓಪನ್ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ ರಾಯರ ಅನುಗ್ರಹ ಇಲ್ಲದೆ ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಫಸ್ಟು ನನ್ನ ಮನೆ ದೇವರು ಮತ್ತು ರಾಯರು ಇವರ ಎಲ್ಲ ಕೃಪೆಯಿಂದನೇ ನಾನು ಈ ಹಂತಕ್ಕೆ ಬಂದಿರೋದು ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು, ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದನೇ ಸೊ ಇವತ್ತು ನನಗೆ ಐಫೋನ್ ಸಿಕ್ಕಿದ್ದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸೊ ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಟೆಸ್ಟ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಸೊ ತುಂಬಾ ಈಸಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಹಾಗೆ ಒಂಥರ ಸ್ಮೂತಾಗಿದೆ ಸ್ಕ್ರೀನು ಕೂಡ. ಇದೇ ಫಸ್ಟು ಟೈಮು ನಮ್ಮ ಫ್ಯಾಮಿಲಿಯಲ್ಲಿ ಐಫೋನ್ ತೊಗೊಂಡಿದ್ದು ಅಂತ ಹೇಳಿದ್ರೆ. ಸೊ ಹಾಗಾಗಿ ಎಲ್ರಿಗೂ ಖುಷಿ ಇತ್ತು. ಸೊ ನೋಡ್ತಾ ಇರ್ಬೋದು, ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿ ಬಂತು. ಹಾಗೆ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಅಂದರೆ ಸ್ವಲ್ಪ ಕಲಿಯೋದಿದೆ, ಐಫೋನ್ ಅಲ್ವಾ. ಸೊ ಫಸ್ಟು ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಹೆಂಗೆ ಏನು ಅಂತೇಳಿ ಫಸ್ಟು ಕಲ್ತ್ಕೊಂಡು ಆಮೇಲೆ ಯೂಸ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಇನ್ನೂ ಯಾವುದು ವೀಡಿಯೋಸ್ ಮಾಡಿಲ್ಲ. ವೀಡಿಯೋ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೇಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾರ್ಡ್ ವರ್ಕ್ ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಕೊಂಡ್ಕೋಬೋದು. ಸೊ ಏನೇ ಇದ್ರೂ ದೇವ್ರ ಕೃಪೆ, ಫ್ಯಾಮಿಲಿ ಸಪೋರ್ಟು ಮತ್ತು ಜನರ ಪ್ರೀತಿ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಜೊತೆಗೆ ನಮ್ಮ ಎಫರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗೆ ಕನ್ಸಿಸ್ಟೆನ್ಸಿಯಿಂದ ನಾವು ವ್ಲಾಗ್ಗಳನ್ನ ಮಾಡಿ ಆಗ್ತಾ ಇರಬೇಕು. ಜನಕ್ಕೆ ಏನು ಇಷ್ಟ ಆಗುತ್ತೆ, ಯಾವ ಥರ ನಾವು ಪ್ರಾಡಕ್ಟ್ನ ಶೇರ್ ಮಾಡ್ಬೋದು, ಯಾವ ಥರ ವ್ಲಾಗ್ ಇಷ್ಟ ಆಗುತ್ತೆ, ಡೈಲಿ ವ್ಲಾಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು. ಸೊ ಪ್ರತಿಯೊಂದೂ ಏನು ಇಷ್ಟ ಆಗುತ್ತೆ ಅದನ್ನು ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ರೀಚ್ ಆಗ್ಬೋದು.
ಇದಕ್ಕೆ ಚಾರ್ಜ್ ವೇರ್ ಈ ಥರ ಇರುತ್ತೆ, ಅಡಾಪ್ಟರ್ ಕೂಡ ಕೊಟ್ಟಿರ್ತಾರೆ. ಸೊ ಅದಕ್ಕೆ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, 2,500 ಅನಿಸುತ್ತೆ. ಫೋನ್ಗೆ ಅಷ್ಟೊಂದು ಇರಬೇಕಾದ್ರೆ ಇನ್ನು ಚಾರ್ಜ್ ವೇರ್ಗೆ ಇರೋದಿಲ್ವಾ. ಸೊ ನಂದು ಹಳೆ ಫೋನ್ ಇತ್ತು, ನಾನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಲೈವ್ ಮಾಡ್ತಾಯಿದ್ದೆ. ಆವಾಗ ಏನಾಯಿತು, ಫೋನ್ ರಿಪೇರಿ ಆಗಿಬಿಡ್ತು. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಸೊ ಅವಾಗ ನನ್ನ ಹಸ್ಬೆಂಡು ತುಂಬ ಕಷ್ಟಪಟ್ಟಿರೋ ಒಂದು ಅಮೌಂಟಲ್ಲಿ ಈ ಒಂದು ನನಗೆ ವಿವೋ ಫೋನ್ನ ಕೊಡಿಸಿದ್ರು. ಈ ಫೋನಲ್ಲಿ ನಾನು ವ್ಲಾಗ್ನ ಮಾಡಾಕ್ತಾ ಇದ್ದಿದ್ದು. ಸೊ ಇನ್ನೊಂದು ಫೋನ್ ಇತ್ತು, ಅದಂತೂ ಪರ್ಮನೆಂಟ್ಲಿ ಆಫ್ ಆಗೋಯ್ತು, ಆನೇ ಆಗಲಿಲ್ಲ. ತುಂಬ ವೀಡಿಯೋಸ್ಗಳಿತ್ತು, ಅದು ರಿಪೇರಿ ಆಗೋಯ್ತಲ್ಲ ಅಂತ ತುಂಬ ಅಳ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ತುಂಬ ಕಷ್ಟಪಟ್ಟಿರೋ ಒಂದು ಅಮೌಂಟಲ್ಲಿ ಈ ಒಂದು ಫೋನ್ನ ಕೊಡಿಸಿದ್ದು. ತುಂಬ ಅಂದರೆ ತುಂಬ ಖುಷಿ ಇದೆ. ಆ್ಯಂಡ್ ಇದನ್ನಂತೂ ಯಾರಿಗೂ ಕೊಡೋದಿಲ್ಲ, ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಎಷ್ಟು ದಿನ ಇರುತ್ತೆ ಅಷ್ಟು ದಿನ ನನ್ನ ಜೊತೆನೇ ಇರುತ್ತೆ, ಹಾಗೆ ಇಟ್ಕೊಂಡಿರ್ತೀನಿ. ಈ ಫೋನ್ ಅಂತೂ ತುಂಬ ಸಪೋರ್ಟ್ ಮಾಡಿದೆ, ತುಂಬ ಬ್ಲಾಗ್ ಮಾಡಾಕ್ತಿದೆ. ಸೊ ಪ್ರಾಡಕ್ಟ್ ರಿವ್ಯೂದು ಕೂಡ ಈ ಫೋನಲ್ಲೇ ಮಾಡಾಕ್ತಾ ಇದ್ದಿದ್ದು. ಸೊ ಇವಾಗ್ಲೂ ಅಷ್ಟೇ ಈ ಫೋನಲ್ಲೇ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸು, ಫೋಟೋಸು. ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕೊಡೋಣ ಅಂತೇಳಿ ಐಫೋನ್ನ ತೊಗೊಂಡಿದ್ದು. ಆದರೆ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಕೇಳಿದ್ರು, ನಿನಗೆ ಬುದ್ಧಿ ಇಲ್ವಾ, ಬೇರೆದಕ್ಕೆ ಏನಾದರೂ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವ, ಫೋನ್ ಏನಕ್ಕೆ ತೊಗೊಂಡೆ ಅಂತ. ಅಂದರೆ ವ್ಯೂವರ್ಸ್ಗೆ ಇನ್ನೂ ಬೆಟರ್ ಆಗಿ ನಾನು ಕ್ವಾಲಿಟಿ ಕೊಡಬೇಕು ವೀಡಿಯೋಸ್ ಅಂತೇನೆ ತೊಗೊಂಡಿದ್ದು. ಇನ್ನು ಐಫೋನ್ ಬಂತು ಅಂತ ಈ ಫೋನ್ ಅಂತೂ ನಾನು ಯಾವತ್ತೂ ಮರೆಯೋದಿಲ್ಲ. ಇದಕ್ಕೂ ನಮಗೂ ತುಂಬ ಅಟ್ಯಾಚ್ಮೆಂಟ್ ಇದೆ, ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತೇಳಿ ದೇವಸ್ಥಾನಕ್ಕೆ, ಆಷಾಢದಲ್ಲಿ ಪ್ರತಿದಿನ ಉಯ್ಯಾಲೋತ್ಸವ ಮಾಡ್ತಾರೆ ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ. ಸೊ ಇದು ನಮ್ಮ ಕುಲದೇವತೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ತಾರೆ. ಸೊ ಈ ವರ್ಷ ನಾವು ಕೂಡ ಮಾಡಿಸಿದ್ವಿ. ಮೂರು ತಟ್ಟೆ ಅಡಿಕೆ ಮಾಡಿ ಕರ್ಪೂರ ಶ್ರೀದೇವಿಯ ನಮಃ ಪಾರ್ವತಿಯ ನಮಃ ಗಾಯತ್ರಿ ನಮಃ ಗಾಯತ್ರಿ ನಮಃ ನಂದಾಯ ನಮಃ ಶ್ರೀದೇವಿಯ ನಮಃ ದುರ್ಗಾ ಕುಂಕುಮ ಶೋಭಿತಾಯ ನಮಃ ರಾಮಲಿಂಗಪ್ರಿಯ ಪಂಚಹೋತ ಹಮೇನಾಮೀಶಃ
ಮನೆಗೆ ತಗೊಂಡು ನವೀನ್ ಅವರಲ್ಲಿ ಸಾರಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇವತ್ತೊಂದು ದಿನ ತುಂಬ ಖುಷಿ ಆಯಿತು. ಸೊ ಒಂದು ಕಡೆ ಫೋನ್ ತೊಗೊಂಡಿದ್ದು, ಇನ್ನೊಂದು ಕಡೆ ದೇವರು ಬಂದು ಪೂಜೆ ಮಾಡಿಸಿದ್ದು. ಪೂಜೆನೂ ಸಹ ತುಂಬ ಚೆನ್ನಾಗಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.